ಈಶ್ವರ ಮಾಡೋದೆಲ್ಲ ಅವಾಂತರ. ಯಾಕೋ ಬಂದೆ? ನಂಗೂ ಸ್ವಲ್ಪ ನಾಷ್ಟ ಕೊಡ್ರಿ. ತಂಗಿ ಪುಟ್ಟ ಕುತ್ಕೊಳಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಅಜ್ಜಿಯವ್ರ ನೀವು ಬೇಯ್ಬೇಕಾದ್ರೆ ನನಗಲ್ರಿ ಗುಂಡನವ್ರಿಗೆ ಮಾತಿ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತಾರಲ್ಲ. ಇದನ್ನೆಲ್ಲ ಕೇಳಕ್ ನೀನ್ ಯಾರ? ಸುಮ್ನೆ ಹೊರಡೋ. ಇದ ಮಾತ್ ವೇದವ್ರಳ್ಳಿ. ವೇದ ಹೇಳ. ಸುಬ್ಬ ನಿನ್ ಪಕ್ಕ ಕುತ್ಕೊಂಡು ತಿಂಡಿ ತಿನ್ನಕ್ ನಂಗೆ ಇಷ್ಟ ಇಲ್ಲ. ಯಾಕ್ರಿ? ನೀನು ತರ್ಲೆ ಸುಬ್ಬ. ಆಯ್ತಾ, ಹಿರಿಯರಿಗೆ ಮಂಗಳಾರತಿ ಆಯ್ತಾ? ಇನ್ನಾದ್ರೂ ಹೊರಡಿ. ವೇದವ್ರ ಇವತ್ತಿಲ್ಲ ನಾಳೆ ನೀವು ನನ್ ಬಾಜು ಕುತ್ಕೊಂಡು ನೀವು ನನ್ಗೆ ಊಟ ಮಾಡಿಸ್ತೀರಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಚಾಲೆಂಜ್ ಅಂದ್ರೆ ಚಾಲೆಂಜ್. ನಾ ಯಾರ ಹುಬ್ಬಳ್ಳಿ ಹುಲಿ ಮೊಟ್ಟೆದ್ರ ಪೊಲಿ. ವೇದ ಈ ಸಲ ಬರ್ಡೇ ಎಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆಂಟಿ ನಾನು ಇನ್ನೂ ಏನು ಅನ್ಕೊಂಡಿಲ್ಲ. ಲೇಡೀಸ್ ಕ್ಲಬ್ಬಾ? ಚೆನ್ನಾಗಿ ಹೇಳಿದ್ರಿ ಮೇಡಮ್ ನವರೇ. ನಾನು ಧರ್ಮಛತ್ರ ಉಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೋ ಖರ್ಚಿನ ಬಾತು ನಂಗೆ ಆಗಲ್ವೋ? ಹಾಗಂತ ಸುಮ್ನೆ ಇರಕ್ಕಾಗುತ್ತಾ? ಸಾರ್ಥಕವಾಗೋ ತರ ಹುಟ್ಟುಹಬ್ಬನ ಆಚರಿಸ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಗುಂಡಣ್ಣವ್ರೆ? ಎಲ್ಲರನ್ನೂ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದೀನಿ ಮೇಡಮ್ ನವರೇ. ಅಲ್ಲಿ ತುಂಬಾ ಜನ ಇರ್ತಾರೆ. ಗೊತ್ತಾಯ್ತು ಭವ. 3 ಸ್ಟಾರ್ ಹೋಟೆಲಾ? ಅಲ್ಲ. 5 ಸ್ಟಾರ್ ಹೋಟೆಲಾ? ಅಲ್ಲ. ಅಕ್ಕಯ್ಯಮ್ಮನ್ ಧರ್ಮಛತ್ರನ? ನೀನ್ ಸುಮ್ನೆ ಅದು ಕಷ್ಟ ಸುಖ ವಿಚಾರಿಸುವಂತ ಜಾಗ. ತುಂಬಾ ಜನ ಇರ್ತಾರೆ. ಅದೆಲ್ಲಿ ಅಂತ ಹೇಳಿ ಮುಗಿಸ್ರಿ. ವೈಶಾಲಿ ಯಾವ್ದೋ ಸಂತೆಗೋ ಜಾತ್ರೆಗೋ ಕರ್ಕೊಂಡೋಗಿ ಕೇಕ್ ಕಟ್ ಮಾಡ್ತಾರ ಅನ್ಸುತ್ತೆ. ಹೌದು ಮೇಡಮ್ ನವರೇ, ಭಿಕ್ಷುಕರ ಜಾತ್ರೆ. ಹೇಗಲ್ಲ ಭಿಕ್ಷುಕರ ಕಾಲೋನಿ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸ್ಬೇಕು ಅನ್ಕೊಂಡಿದೀನಿ. ಅಯ್ಯೋ ಒಳ್ಳೆ ಐಡಿಯಾ. ಹೆಡ್ ಆಫೀಸ್ ಹೋಗೋದು ಬೇಡ ಮೇಡಮ್ ನವರೇ, ಅದರದ್ದೇ ಬ್ರಾಂಚ್ ಆಫೀಸ್ ಇರ್ತಲ್ಲ, ಅಲ್ಲಿ ಹೋಗೋಣ. ಅಲ್ಲಿ ಜನ ಕಡಿಮೆ ಇರ್ತಾರೆ. ಇನ್ನೂ ಸಿಂಪಲ್ ಐಡಿಯಾ ಕಣ. ಭಿಕ್ಷುಕರು ಮದ್ವೆ ಮನೆ ಹತ್ರ ಇರೋ ಕಸದ ತೊಟ್ಟಿಂದ ಸ್ವೀಟ್ಸ್ ಎಲ್ಲ ಹಾಕೊಂಡ್ ಬಂದಿರ್ತಾರಲ್ಲ, ಅದನ್ನೇ ತಗೊಂಡು ಹಂಚ್ಬಿಡು. ಭಿಕ್ಷುಕರ ಕೋಲ್ನಾಗ ನಿಮ್ದು ಹುಟ್ಟದ ಬಣ ಆತ್ ಬಿಡ್ರಿ. ನಾನು ನಿಮ್ಮನಲ್ಲಿ ವೆಲ್ಕಮ್ ಮಾಡ್ತೇನೆ. ಭಿಕ್ಷೆ ಬೇಕಣ್ಣ ನಿನ್ಗೆ? ನಿಂತ್ಕೊಳ್ಳಿ ಲೈನಾಗೆ. ಸಾಲಾಗಿ ನಿಂತ್ಕೊಳ್ಳಿ. ಎಲ್ರು ಬಟ್ಟೆ ಬಿಚ್ಚೆ. ಹಿಂದೆ ಇಲ್ಲಿ ತಿಂಗಳು ಒಂದೇ ಸಲ ಸ್ನಾನ. ಯೂನಿಫಾರ್ಮ್ ಕೊಡ್ತೀವಿ, ನೀವು ಅದನ್ನೇ ಹಾಕೋಬೇಕು. ಏಯ್ ತಗೊಂಬರ ಇಲ್ಲ. ಸರ್, ನಾನು ನಟಭಯಂಕರ ಪರಮೇಶ್ವರ. ಎದ್ರೆ ಚಂದ್ರ ಬಿದ್ದರನ್ನ ಸೀರಿಯಲ್ ಹೀರೋ. ನಿಮ್ಮ ಹೆಡ್ ಆಫೀಸ್ ಫೋನ್ ಮಾಡಿದ್ದೆ, ವಿಷಯ ಎಲ್ಲ ತಿಳಿಸಿದ್ದೀನಿ. ಇಬ್ರಿಗೂ 150 ಕೊಡಿ. ಬನಶಂಕರಿಗೆ ಹೋಗಿ ದೊನ್ನೆ ಬಿರಿಯಾನಿ ತಿನ್ಕೊ ಬರ್ತೀವಿ. ಜನರಲ್ಲಿ ಬರ್ತಾರೆ ಆಚರಿಸ್ಕೋಬೇಕು ಅಂತಾಳೆ. ಎಲ್ಲ ನಮ್ ಕರ್ಮ. ಇಷ್ಟೊಂದ್ ಜನ ಇದಾರೆ, ಇದ್ರಲ್ಲಿ ನಮ್ ಸುಬ್ಬು ಯಾರು ಅಂತ ಹೆಂಗ್ರಿ ಕಂಡಿಡಿಯೋದು? ಎಲ್ರು ಮನೆ ಕರ್ಕೊಂಡು ಹೋಗ್ಬಿಡಮ್ಮ. ಅಯ್ಯ ಅಕ್ಕಿ ಮುಟ್ಟೆ 3.5 ಅಡಿ ನಾ ಕನ್ನಡಿಯಕ್ಕಾಗಲ್ವಾ? ವೇದ ಅಂದ ತಕ್ಷಣ ಫಿಟ್ಸ್ ಬಂದಂಗೆ ಕೈ ಆಡ್ಬಿಡ್ತಾನೆ. ಅವನೇ ನಿನ್ ತಮ್ಮ. ನಡಿ. ಯಾರು ಬರ್ಬೇಕಾಯ್ತಿದ್ಯಾ? ನನ್ ಗರ್ಲ್ ಫ್ರೆಂಡ್ ವೇದವ್ರ ಅಂತ ಇದಾರ. ಅವ್ರ ಕೈ ಆಗತ್ತೀನಿ. ಅವ್ರ ಹೆಂಗದಾರ ಅಂತ ನಿಮ್ಗೆ ತೋರಿಸ್ತೀನಿ. ಏನೆಲ್ಲ ಲೈನ್ ತಪ್ಪಿಸ್ಕೊಳ್ಳೋ ಟ್ರೈ ಮಾಡ್ತಾ ಇದೀರಾ? ಅದೆಲ್ಲ ಆಗಲ್ಲ. ಒಳಗೆ ಬನ್ನಿ. ಚೂಡಿದಾರ ಕೊಟ್ರಲ್ಲ ಅವ್ರ ಗರ್ಲ್ ಫ್ರೆಂಡ್. ನಾನು 25,000 ರೂಪಾಯಿ ಅವ್ರಿಬ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ, ಕೊಡ್ಸೋಣ? ಹೌದಾ ಅಣ್ಣ? ನನ್ನ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಉಂಗ್ರನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ದೊಡ್ಡ ಕಳ್ರಣ್ಣ ಅವರು. ನಾನು ವಿಚಾರಿಸ್ತೀನಿ, ಹೊರಡಿ. ಇನ್ಸ್ಪೆಕ್ಟರ್ ಶಿಲ್ಪಾಲ್ IPS ಅವರೇ, ನೀವು ಗೆಳತ ಅನ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಒಳಗೆ ಬನ್ನಿ, ದುರಂತ ನಡೆದಿದೆ. ನಾನ್ ತಿನ್ನಿಸ್ತೀನಿ. ಪದ್ಮಾಶ್ಗಳ ನಿಮ್ ಕತೆ ಮುಗೀತು ಕಣ್ರ. ಏನ್ ಹೇಳ್ತಾ ಇದ್ರಿ ಇನ್ಸ್ಪೆಕ್ಟ್ರೆ? ಎಲ್ಲಿ ದೊಡ್ಡ ಕಳ್ರಂದ್ರೆ ಇವ್ರಿಬ್ರೆ. ನೋಡೆ, ಇಲ್ಲಿ ಯಾರ್ಯಾರು ಏನೇನ್ ಕಳ್ಕೊಂಡಿದ್ರು ಅದನ್ನೆಲ್ಲ ವಾಪಸ್ ಕೊಡಿಸ್ತೀನಿ. ಎನ್ಕ್ವೈರಿ ಮಾಡಿ ಮೂಳೆ ಮುರಿಯಕ್ಕೆ ನಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ. ಅಣ್ಣ, ನೀವ್ ಇಲ್ಲಿ ಬಂದಿರೋದು ನಮ್ಗೆ ತುಂಬಾ ಉಪಕಾರ ಆಯ್ತು. ನನ್ಗೂ ಸಹಾಯ ಆಯ್ತಣ್ಣ. ನನಗೊಂದು ಬಹಳ ಖುಷಿ ಆಯ್ತು. ವೇದವ್ರೆ ನನಗೆ